ರಾಜಾದಿರಾಜ ಶ್ರೀ 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 ಕುರಿ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಲ್ಲಕಂಬ ಮಹಾಪ್ರಭುಗಳಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಏನೇನ್ರಿ ಅಪ್ಪ, ಈ ಎಂಟ್ರಿಗೆ 1,00,000 ಬಂದೋಯ್ತೋಗ. ಮಹಾಮಂತ್ರಿ ಪ್ರಭು, ನಮ್ಮನ್ನು ಬೋಪುರ ಕೇಳಿ ಅಂದ್ರೆ ಏನೊಳ್ಳೆ ನಾಯಿ ಕರೆದಂಗ್ ಕರೆದ್ರಲ್ಲ, ಈಗ ಹಾಕ್ಲಾ? ಸರಿಯಾಗಿ ಹಾಕ್ಲಾ? ಮಹಾಮಂತ್ರಿ, ಪ್ರಭು, ಗೋಪುರಕ್ಕನ್ನು ನಾವೇ ಹಾಕಿಕೊಳ್ಳುತ್ತೇವೆ. ನಮಗೆ ಯಾರು ಇಲ್ಲ ಸಾಟಿ, ನಮಗೆ ನಾವೇ ಸರಿ ಸಾಟಿ. ಮುಂದೆ ಕೂತಿದೆ ಬ್ಯೂಟಿ, ಆ ಕಡೆ ಕೂತಿರೋದು ಕ್ಯೂಟಿ. ಯಾವ್ದೋ ಅದು ವಾಕು. ಯಾಕಪ್ಪ ನಿನಗೆ ಈ ಆಟ? ಏನ್ ಮಾಡಿತ್ತು ನಮ್ಮ ಟೀಮು? ಆ ಪ್ರಾಪರ್ಟಿ ಕಾಮಿಡಿ ಮಾಡೋ ಅವನ ಮೇಲಿರೋ ನಿನ್ನ ಮೇಲಿರೋ ಪ್ರೀತಿ ನಮ್ಮ ಟೀಮ್ ಮೇಲೆ ಯಾಕಪ್ಪ ಇಲ್ಲ ನಿನಗೆ? ಏನ್ ನಮ್ಮ ಟೀಮ್ ಅವ್ರು ಚೆನ್ನಾಗಿ ಮಾಡಿರ್ಲಿಲ್ವೇನಪ್ಪ? ಒಳ್ಳೆ ಕಾಸ್ಟ್ಯೂಮ್ ಎಲ್ಲ ಹಾಕ ಬಂದ್ಬಿಟ್ಟು ಚೆನ್ನಾಗಿ ಮಾಡಿದೀವಿ. ಏನೋ ಒಂಚೂರು ಟೈಮಿಂಗ್ಸ್ ಎಲ್ಲ ಅತ್ತಾಗಿತ್ತಾಗ ಆಗದೆ ಅಷ್ಟೇ. ನನ್ ಮೇಲೆ ಆಣೆ ಇಟ್ಟು ಆಯ್ತು, ಇಡೀ ಸ್ಕಿಟ್ಟಿನ ಅಡ್ಡಡ್ಡ ಮಲಗಿಸ್ಬಿಟ್ಟಿದೀವಿ ಅನ್ಕೋ. ATM ಬಾಯಿಗೆ ಬಂದಂಗೆ ಹೋಯ್ತಾ ಇದೆಯಲ್ರಿ. ಆದರೆ ನಾವು 1,00,000 ಬಿಡುವುದಿಲ್ಲ. ಮಹಾಮಂತ್ರಿ ಪ್ರಭು, ಏನ್ ಇವತ್ತಿನ ಶೆಡ್ಯೂಲ್? ಪ್ರಭು, 25, 26 ರಷ್ಯನ್ ರಾಣಿ ತೊಡಗ್ರಲ್ ನಯನನ ಮೇಲೆ ಯುದ್ಧ ಇದೆ. ಯಾಕಂತೆ ಅವಳಿಗೆ ಯುದ್ಧ? ಮಗು ಆಗಿದೆಯಲ್ಲ, ಮನೇಲಿ ಕೂತ್ಕೊಂಡು ಮಗು ಆಡಿಸ್ಕೊಂಡು ಇರಕ್ಕಾಗಲ್ವ ಅವಳಿಗೆ? 28, 29 ಚೀನಾ ಬುಲ್ಲಿ ಗಿಲ್ಲಿ ರಾಜನ್ ಮೇಲೆ ಯುದ್ಧ ಇದೆ. ಯಾರ ಮೇಲೆ? ಗಿಲ್ಲಿ ರಾಜನ್ ಮೇಲೆ. ಯಾಕೆ? ಸಾಮಾನ್ ಕಾಮಿಡಿ ಮಾಡ್ಕೊಂಡು ಆರಾಮಾಗಿದ್ನಲ್ಲ, ಯಾಕೆ ಅವ್ನ ಕಾಮಿಡಿ ಎಲ್ಲ ಖಾಲಿ ಆಗಿದ್ಯಾ? ನಮ್ಮ ರಾಜ್ಯದಿಂದ ಒಂದು ಸಾಮಾನ್ ಕೊಟ್ಟು ಕಳಿಸಿ ಅವ್ನು ಕಾಮಿಡಿ ಮಾಡ್ಕೊಂಡಿರ್ಲಿ. 26, 27 ಅಪ್ಪಣ್ಣನ ಮೇಲೆ ಯುದ್ಧ ಇದೆ. ತಪ್ಪಣ್ಣ ಬೆಳಗ್ಗೆ ಎದ್ದು ಜಿಮ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಮನಿ ಕಳೆದ್ಬಿಟ್ಟು ನಿಂಗೆ ಯಾಕೆ ಬೇಕು ಯುದ್ಧ? 27ನೇ ತಾರೀಕಿನ ಯುದ್ಧವನ್ನು ಕ್ಯಾನ್ಸಲ್ ಮಾಡಿ. ಯಾಕೆ ಮಹಾಪ್ರಭು? ಯಾಕೆಂದರೆ ನಿಮ್ಮ ಜೊತೆ ಸ್ಕಿಟ್ ಅನ್ನು ಮಾಡಿ ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೀವಿ. ನಾವು ಮನೆಗೆ ಹೋಗಿ ಮಲ್ಲ ಯುದ್ಧವನ್ನು ಮಾಡಬೇಕು. ಆದ್ರೆ ಆಕ್ಷನ್ ಮಾತ್ರ ಹಂಗೆ ಉಳ್ಕೊಂಡಿದೆ. ಹೌದು, ನಮ್ಮ ಟೀಮಿನ ಪ್ರಭುಗಳದೇ ಇದೊಂದು ಆಕ್ಷನ್. ಮಹಾಮಂತ್ರಿ, ಒಂದೇ ಒಂದು ನಿಮಿಷ ಅವ್ರು ಬರ್ತೀನಿ. ಗಾಬರಿ ಆಗ್ಬೇಡಿ, ನಮ್ ರಾಜರಿಗೆ ಶುಗರ್ ಇದೆ. ಆಗಾಗ ಹಾಡಾಡ್ಲಿಲ್ಲ ಅಂದ್ರೆ ಸ್ಟೇಜು ಒದ್ದೆ ಆಗುತ್ತೆ. ಮಹಾಮಂತ್ರಿ ಕೇಳಿದ್ರ ಅವರು? ಮತ್ ಮುಚ್ಕೊಂಡಿರ್ಬೇಕು ತಾನೆ. ಮಹಾಮಂತ್ರಿ ಪ್ರಭು, ಏನದು ಗಾಯ? ಎಲ್ಲಿ ತಕ್ಕೋಗಿದ್ರಿ ಕೈಯ? ಪ್ರಭು, ಹುಲಿ ಬೆಟ್ಟಕ್ಕೆ ಹೋಗಿದ್ನಲ್ಲ, ಹುಲಿ ಪರ್ಚ್ಬಿಡ್ತು. ಕರೆಕ್ಟ್ ಹೇಳಿ, ನಿಮ್ಮ ಊರಾಣೆ ಹೇಳ. ನೀವು ಹುಲಿ ಬೆಟ್ಟ ಆಡಕ್ ಹೋಗಿದ್ದಿಲ್ಲ? ಬಾತ್ರೂಮ್ ಅಲ್ಲಿ ಕೂತ್ಕೊಂಡ್ರಿ ನನ್ನ ಮಗನ ಎದ್ದೇಳ್ಸಕ್ಕೆ ಉಲ್ಲಾಸ ಬರ್ಬೇಕು. ಇವನು ಎಗರಿ ಹುಲಿ ಬೇಟೆ ಆಡಿ ಎಂತ ಮಾತಾಡ್ತಿಲ್ಲ. ಮಹಾಮಂತ್ರಿ ಪ್ರಭು, ಬಾ ಈ ಕಡೆಗೆ. ಎದಳು ಮ್ಯಾಕೆ. ಮಹಾಮಂತ್ರಿ ಪ್ರಭು, ಏನ್ರಿ ಇದು? ಯಾರೀಕಿ? ಪ್ರಭು, ಗಿಲ್ಲಿ ಟೀಮ್ ಅವರು. ಗಿಲ್ಲಿ ಟೀಮ್ ಅವರೇ? ಅಲ್ಲ ಮಹಾಮಂತ್ರಿ, ಅವಳು ಸ್ಕಿಟ್ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಮುಖ ಉತ್ಸದ್ ನೋಡಿದೀನಿ. ಇವನೇನ್ರಿ ಹೊಟ್ಟೆನೆ ಓದಿಸ್ಬಿಟ್ಟಿದ್ದಾನೆ. ಮಹಾಮಂತ್ರಿ, ನಾ ಚಡ್ಡಿ ಹಾಕಳತವಿಂದ ನೋಡ್ತಾ ಇದ್ದೀನಿ. ಬರೀ ಹೆಂಗಸ್ರೆ ಪ್ರೆಗ್ನೆಂಟ್ ಆಯ್ತಾರಲ್ಲ, ಗಂಡಸ್ರೆ ಹಾಕಾಗಲ್ಲ. ಅದೇನೋ ಕಾನೂನಿಗೆ ಅಪರಾಧವೇ? ಅದು ಜಗದ ನಿಯಮ. ಯಾವ ನಿಯಮವಾದರೂ ಪರವಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಹೆಣ್ಣು ಗಂಡು ಭೇದ ಭಾವ ಇರಬಾರ್ದು ಅಂತ ಹೇಳಿರ್ಲಿಲ್ವ ನಾನು? ಒಂದ್ ಡೌಟ್. ಏನು? ನೀವ್ ಯಾಕಿನ್ನ ಮದುವೆ ಆಗಿಲ್ಲ? ಯಾಕಾಗಿಲ್ಲ? ಮೂರ್ ಮದುವೆ ಆಗಿದ್ದೆ. ಓ, ಒಂದನೇ ಸಲ ಅಕುಲ್ ಮಹಾರಾಜರು ನಮ್ಮ ಮೇಲೆ ದಂಡೆತ್ತಿ ಬಂದರು. ಗೊತ್ತಿದಂಗೆ ನಾನು ಪ್ರಶ್ನೆ ಹೆಂಡತಿ ಕರ್ಕೊಂಡ್ರು. ಆನಂದ್ ಪ್ರಭುಗಳು ನೆಕ್ಸ್ಟ್ ಸತಿ ಬಂದ್ರು. ಗೊತ್ತಿದಂಗೆ ನನ್ನ ಹೆಂಡತಿ ಕರ್ಕೊಂಡ್ರು. ಇನ್ನು ನಮ್ಮ ಕುರಿ ಮಹಾರಾಜರು ಬಂದ್ರು. ಮಾತಾಡ್ಸಕ್ಕೆ ಅಂತ ಬಂದವನೇ ನನ್ನ ಹೆಂಡತಿ ಕರ್ಕೊಂಡ. ನನಗೆ ಒಂದು ಡೌಟ್ ಬಂದ್ಬಿಡ್ತು, ನಾ ಏನ್ ರಾಜನ ಇಲ್ಲ ಬ್ರೋಕರ್ ಅಂತ. ಪ್ರಭುಗಳು ಹೋಗೇ ಬಿಟ್ರು. ಯಾವನೋ ಬಾಹುಬಲಿ ರೇಂಜ್ ಗಿದ ಅನ್ಕೊಂಡಿದ್ದೆ. ಇವನ್ ಯಾರೋ ಒಡೆ
ನೋಡ್ತಿದ್ದೆ ಮುತ್ತ ಕೆಳಗಡೆ ಸಲ ಮಹಾರಾಜರಿಗೆ ನಮೋ ನಮ. ನಾವು ಒಂದಕ್ಕೆ ಹೋದಾಗ ಏನಂದು ಬಗಳಿದ್ರಿ? ನಾನೇನಂದೆ ಬಾಹುಬಲಿ ರೇಂಜ್ಗಿಲ್ಲ ಇವನ್ ಯಾರು ಒಡೆ ಒಡೆ ಅಂದೆ. ನಾವು ಬಾಹುಬಲಿ ಅಲ್ಲ, ಬಾಹುಬಲಿಯ ಮೇಲೆ ಯುದ್ಧವನ್ನು ಮಾಡುವ ಮಹಾಬಲಿ. ಕೈ ನೋಡಿ ಹೆಂಗದೆ ತೆಗೆದು ಬಿಟ್ಟ ಅಂದ್ರೆ ವ್ಯಕ್ತಿ ಎದ್ದು ಬಂದಿದ್ರೆ ಚರಿತ್ರೆಲೇ ಇಲ್ಲ. ಗಂಡು ಗಲಿಗಳಿಗೆಲ್ಲೋ ಗಂಡೆಗೆ ಗುಂಡಿಗೆ ಎಲ್ಲೋ ಖಂಡಿಸದೆ ಖಂಡಿಸದೆ ಉಳಿಸುವೆ ಉಳಿಸುವೆ ಹೋಗು ಹೋಗಲಿ ಓಸಿ ಕಂಡೆ. ಮಹಾಮಂತ್ರಿ ಪ್ರಭು ಏನ್ ಹಿಂಗೆ ಹೇಳ್ಬಿಟ್ಟ? ನೀವೊಂದ್ ಬಿಡಿ. ಕಪ್ಪೆ ಕರ ಕರ ತುಪ್ಪ ಜಲ್ಲಿ ಜಲ್ಲಿ ಮಾವಿನ ಓಟೆ ಓಟೆ ಮರದಲ್ಲಿ ಕೋಟೆ. ಏ ಹೆಂಗೆ ನೀನೇನು ಯಾಕೆ ಇರುತ್ತೆ ಪತ್ತೆ ಹೇಳ್ತಾ ಇದೀಯಾ? ರಾಜನಿಗೆ ಗೊತ್ತಿರ್ಬೇಕಾಗಿರೋದು ಪದ್ಯವಲ್ಲ. ಅವನ್ನು ಮಾಡು ಬಾ. ಅಯ್ಯೋ ಸರಿಯೋ ಅವನಿಗೆ ಯುದ್ಧ ಮಾಡಬೇಕು. ಬಂದೆ 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 ಜಲ್ದಿ 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 ಯುದ್ಧವನ್ನು ಮಾಡು. ಕಮಾನ್. ಏ ನಿನ್ನ ಯುದ್ಧ ಮಾಡಲೆಂದು 2 ಲಕ್ಷ ಸೈನಿಕರನ್ನು ಕರೆದುಕೊಂಡು ಬಂದಿದ್ದೇನೆ. 7 ಲಕ್ಷ ಎತ್ತಿ ಕರ್ಕೊಂಬಂದೆ. ಒಂದಿಬ್ರು ಬರೋದೈತಿರ್ಲಿಲ್ವಲ್ಲಿ? ನೀನ್ ಬೆಂಗಳೂರಲ್ಲಿ ನೀರ್ ಬೇರೆ ಇಲ್ಲ ಮಗನೇ. ಬಾ ಯುದ್ಧವನ್ನು ಮಾಡು. ಗುದ್ದಬೇಕು. ಏಯ್! ನೀನ್ ಯಾಕೋ ಅಡ್ಡ ಬಂದೆ? ನೀವ್ ಯಾಕೆ ಪ್ರಭು ಇಲ್ಲಿ ಕೂತದ್ರಿ? ನನ್ನ ಹೈಟ್ ಇರೋದೇ ಅಷ್ಟೇ ಕಣೋ. ಮಹಾಮಂತ್ರಿ ಪ್ರಭು ಗುದ್ದಿ ಬಿಟ್ಟನೆ. ನೀವ್ಯಾಕೆ ಕಾಲ ಅಗಲಿಸ್ಕೊಂಡು ಅವನ ಮುಂದೆ ನಿಂತಿದ್ರಿ? ಏನು ನೀನು ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಹಾ. ನಿನ್ ಜೊತೆ ಯುದ್ಧ ಮಾಡಕ್ಕೆ ಅಸಹ್ಯ ಆಗ್ತಿದೆ ಕಣೋ. ನೀನು ಮಕ ನೋಡ್ಕೊ ಯುದ್ಧ ಮಾಡು. ಕೆಳಗಡೆ ಯಾಕೆ ನೋಡ್ತಾ ಇದೀಯಾ? ಕತ್ತಿಯನ್ನು ನೋಡಿ ಯುದ್ಧವನ್ನು ಮಾಡಿ. ಹೋಗು ಹೋಗು ತಿರ್ಗಾ. ಮಗನೇ ನೀ ಎಲ್ಲಿ ಹೋಗ್ತಿರೋದ್ ನನಗೆ ಗೊತ್ತು. ಯುದ್ಧ ಮಾಡು. ಅರ್ಜೆಂಟ್ ಆಗ್ಬಿಟ್ಟದೆ ಕಣ. ಏನ್ ಅರ್ಜೆಂಟ್ ಇಲ್ಲ. ಹೊಯ್ಕೊಂಡ್ರಿ ಇಲ್ಲಿ ಹೊಯ್ಕೊಂಡ್ ಯುದ್ಧ ಮಾಡು. ಅಯ್ಯೋ ಅವತ್ತು ರೋಗ. ಏ ನಂದು ಏ ಹೋಗ. ಹೋಯ್ತಾನೆ. ಮಂತ್ರಿ ಹಾ. ನಡೆಯೋ ನಮ್ಮ ಆಸ್ಥಾನಕ್ಕೆ ಹೋಗೋಣ.